ನಮ್ಮ ಕಡೆಯಿಂದಲೂ ಸಾಕಷ್ಟು ದಾಖಲೆ ಇದೆ, ದಾಖಲೆಗಳೆಲ್ಲ ಬಿಡುಗಡೆ ಮಾಡ್ತೀವಿ. ದಾಖಲೆ ಅಲ್ಪ ಸ್ವಲ್ಪ ಓದಿರ್ತಾರೆ ಅವರು, ಪೂರ್ತಿಯಾಗಿ ನಮ್ಮ ಕಡೆಯಿಂದ ಮಾಹಿತಿ ಇದೆ. ಸೊ ಹಾಗಾಗಿ ಎಲ್ಲ ಸಂಬಂಧಪಟ್ಟ ನಮ್ಮ ಪಕ್ಷದ ವತಿಯಿಂದ ಕಾಂಗ್ರೆಸ್ ನೆಹರು ಅವರು ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಡೆಸ್ಕೊಂಡಿರೋದು ಇಡೀ ದೇಶಕ್ಕೆ ಗೊತ್ತಿರುವುದು ಸತ್ಯ. ಹಾಗಾಗಿ ಅವರ ಸಮಾಧಿ ಮಾಡಲಿಕ್ಕೆ ವಿಚಾರದಲ್ಲಾಗಲಿ, ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದ ವಿಚಾರದಲ್ಲಾಗಲಿ, ಅವ್ರನ್ನ ಅಗೌರವವಾಗಿ ನಡೆಸ್ಕೊಂಡಿದ್ದಾಗಲಿ, ಎಲ್ಲ ಸಂದರ್ಭದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಕಡೆಗಣಿಸಿದ್ರು ಮತ್ತು ಯಾವ ರೀತಿ ತಿರಸ್ಕಾರ ಮಾಡಿ ರಾಜಕೀಯವಾಗಿ ಕೊನೆಗೊಳಿಸಿದ್ರು, ರಾಜಕೀಯವಾಗಿ ಅವ್ರನ್ನ ಬೆಳಿಲಿಕ್ಕೆ ಅವಕಾಶವನ್ನು ಕೊಡದೆ ಎಲ್ಲಾ ಸಂದರ್ಭದಲ್ಲಿ ಎಲ್ಲಾ ಹಂತದಲ್ಲೂ ಅವ್ರನ್ನ ಒಟ್ಟುಗೊಳಿಸಿ ಗಡಿವಾಣವನ್ನು ಹಾಕುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿರೋದು ಸತ್ಯ. ಹೇಳಿದ ತಕ್ಷಣ ಅವರಿಗೆ ಮೈಯೆಲ್ಲ ಸ್ಟಾರ್ಟ್ ಆಗುತ್ತೆ, ಅವ್ರಿಗೆ ಸಹಿಸಿಕೊಳ್ಳಕ್ಕಾಗಲ್ಲ. ಸತ್ಯ ಯಾವಾಗಲೂ ಹೇಳ್ತಿರ್ತಲ್ಲ ಸಿದ್ದರಾಮಯ್ಯ, ಸತ್ಯ ಕೈ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೈಯಾಗಿರುತ್ತೆ. ಈ ಸತ್ಯವನ್ನ ನಾವೇನು ಯಾವ ಸವಾಲು ಸ್ವೀಕರಿಸ್ತೀವಿ, ಇವರು ಎಲ್ಲಾದ್ರ ಬಗ್ಗೆ ಮಾತಾಡ್ತಾರೆ. ನೋಡಿದ್ದೀರಾ, ಧರ್ಮದ ಬಗ್ಗೆನೂ ಮಾತಾಡ್ತಾರೆ. ಹೀಗಾಗಿ ನೀವ್ ಯಾವ ವಿಚಾರ ನೋಡ್ರಿ, ಬಾಯಿ ಬಂದಿದ್ದು ಮಾತಾಡ್ಬೇಕು, ಅವತ್ತು ಕಾಂಟ್ಯಾಕ್ಟ್ ಮಾಡಿ. ನೀವು ಕೇಳ್ಬೇಕು, ಸಂಬಂಧಪಟ್ಟ ಸಚಿವರು ಇಲಾಖೆಯನ್ನ ಕೇಳಿ ಏನು ಎತ್ತ ಅಂತ ಸಂಪೂರ್ಣ ಮಾಹಿತಿ ಯಾವ ವಿಚಾರದಲ್ಲಿ ಯಾಕೆ ಏನ್ ಮಾಡ್ತಿದ್ರು ಅಂತ ನೀವು ಕೇಳ್ಕೊಂಡ್ರೆ ಒಳ್ಳೇದಿರ್ತದೆ. ಅದೊಂದು ಸರ್ಕಾರವಾಗಿ ಮಾಡ್ತಿದ್ದಾರೆ, ಅವನ್ನ ಸರ್ಕಾರವನ್ನ ನೀವು ಕೇಳಿ, ಆ ಸಂಬಂಧಪಟ್ಟ ಇಲಾಖೆಯನ್ನ ಕೇಳಿದ್ರೆ ಅವ್ರು ಯಾವತ್ತೂ ಹಿಂದೂಗಳ ಬಗ್ಗೆ ರಾಜಕೀಯ ಮಾಡೋದು. ಸಿಂಗಲ್ ಗೇಟ್ ಬೈಟ್ ನಾವ್ ಹೇಳೋದು ಯಾರು ನೀವು ತೆಗೆದುಕೊಳ್ತೀವಿ, ಫಸ್ಟ್ 3 ಬೈಟ್ ಬರುತ್ತೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಫಾರ್ಮೆಟ್ ಚೇಂಜ್ ಮಾಡ್ಕೊಂಡು ಅದರಲ್ಲೂ 6 ಬೈಟ್ ಬರುತ್ತೆ. ಪಾಪ ಅವ್ರಿಗೂ ಸಮಾಜದಲ್ಲಿ ಯಾರು ಬಾಂಧವ್ಯ ಇಲ್ಲ ಕನೆಕ್ಟ್ ಆಗ್ತದೆ, ಹಾಗಾಗಿ ಎಲ್ಲರೂ ಒಟ್ಟುಗೂಡಿ ಒಂದಾಗಿ ಒಂದು ಸಮಾನವಾಗಿ ಸಂವಿಧಾನದಲ್ಲಿ ಏನು ಅವಕಾಶ ಇಲ್ಲ, ಅದನ್ನ ಯಾಕೆ ಮಾಡ್ತೀರಾ? ಕಾನೂನಲ್ಲಿ ಏನು ಅವಕಾಶ ಇಲ್ಲ, ಯಾಕೆ ಮಾಡ್ತೀರಾ? ಧರ್ಮ ಆಧಾರಿತವಾಗಿ ಯಾವುದೇ ರಿಸರ್ವೇಶನ್ ಅನ್ನು ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಬಹಳ ಸ್ಪಷ್ಟವಾಗಿದೆ, ಚೀಫ್ ಕೂಡ ಕೊಟ್ಟಿದೆ. ಆದ್ರೂ ಪದೇ ಪದೇ ದೇಶನ ಮಾಡ್ಲಿಕ್ಕೆ ಹೋಗ್ತಾರೆ ದೇಶಗಳು ಈ ರೀತಿ ಈ ರೀತಿ ಸುಮ್ಮನೆ ದ್ವೇಷ ವೈಮನಸ್ಸನ್ನು ಬೆಳೆಸಲಿಕ್ಕೆ ಕಾಂಗ್ರೆಸ್ ಮಾಡ್ತಾರೆ. ಇದೇ ಕಾಂಗ್ರೆಸ್ಸಿನ ಸಂಸ್ಕೃತಿ ಮೊದಲಿಂದಲೂ ಮಾಡ್ತಾ ಹೋಗ್ತಾರೆ. ಇದುವರೆಗೂ ಪಾಠ ಕಲಿಸಿದ್ದಾರೆ ಜನ, ಪಾಠ ಕಲಿಸು ಇನ್ನ ಪಾಠ ಕಲಿದೇ ಇರೋದೇ ಕಾಂಗ್ರೆಸ್. ಅದು ಸಂಬಂಧಪಟ್ಟ ಇಲಾಖೆಯವರು ಏನೇನ್ ಮಾಡ್ತಿದ್ದಾರೆ ಅಂತ ಪ್ರತಿನಿತ್ಯ ಮಾಧ್ಯಮಕ್ಕೆ ತಿಳಿಸೋದು ಒಳ್ಳೆಯದು. ಏನಾಗಿದೆ, ಏನ್ ಬಿಟ್ಟಿದೆ, ಮಾಧ್ಯಮದ ಕಂದಾಯ ಸಚಿವರು, ಆರೋಗ್ಯ ಇಲಾಖೆ, ಮತ್ತೊಬ್ರು ಯಾರ್ಯಾರು ಇರ್ತಾರಲ್ಲ, ಯಾರ್ಯಾರು ದೇಶದ ರಾಜಕಾರಣ ಮಾಡ್ತಿದಾರಲ್ಲ ಅವರೆಲ್ಲ ಒಂದು ಮಾಹಿತಿ ಕೊಡುತ್ತೆ. ಏನ್ ಮಾಡ್ತಾರೆ ರಾಜಕಾರಣ ಮಾಡ್ತಾರೆ ರೆಡಿ ಅಂದ್ರೆ ಕನೆಕ್ಟ್ ಆಗಿಲ್ಲ, ರೆಡಿ ಅಂತ ಬಂದು ಕನೆಕ್ಟ್ ಆಗುತ್ತೆ, ರೆಡಿ ಅಂತ ಬಂದಿಲ್ಲ. ಹೆಣ್ಣು ಪೇಪರ್ ಕೊಟ್ಟಿದ್ದಾರೆ, ಹೆಣ್ಣಿನ ಪೇಪರ್ ಬರ್ಕೊಟ್ಟಿದ್ದಾರೆ, ಹೆಣ್ಣಿನ ಪೇಪರ್ ಮಾಡ್ತಾ ಇದ್ದಾರೆ. ಅದೇ ಈ ಸರ್ಕಾರದ ಕೆಲಸ. ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರುತ್ತೆ. USP ಏನು ಗುಣ, ವಿಶೇಷ ಗುಣ ಅಂದ್ರೆ ದ್ವೇಷ. ರಾಜಕೀಯ ಪ್ರೇರಿತವಾಗಿ ಕೆಲಸ ಮಾಡ್ತಿರುತ್ತೆ ಕಾಂಗ್ರೆಸ್ ಸರ್ಕಾರ.